ಕನ್ನಡ ಶೀಘ್ರಲಿಪಿ ಉಕ್ತಲೇಖನ 150 ಅಕ್ಷರಗಳ ವೇಗ. ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರು ಈ ಸದನದ ಮುಂದೆ ಮಾಡಿದ ಭಾಷಣದ ವಂದನಾ ನಿರ್ಣಯದ ಬಗ್ಗೆ ನಾನು ಮಾತನಾಡುತ್ತಾ, ಮಾನ್ಯ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಸರ್ಕಾರವು ಪ್ರಸಕ್ತ ಸಾಲಿನಲ್ಲಿ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ನಿರ್ಮಾಣ, ಗ್ರಾಮೀಣ ಸಾರಿಗೆ ವ್ಯವಸ್ಥೆಯ ಅಭಿವೃದ್ಧಿ, ಅನಾರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಈ ಎಲ್ಲ ಅವಶ್ಯಕ ಯೋಜನೆಗಳಿಗೆ ಪ್ರಥಮ ಮಾನ್ಯತೆ ನೀಡಿರುವ ಸರ್ಕಾರವನ್ನು ಅಭಿನಂದಿಸುತ್ತಾ, ಈ ಸಂದರ್ಭದಲ್ಲಿ ನಾನು ಈ ವಿಷಯಗಳ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ಗ್ರಾಮೀಣ ಸಾರಿಗೆ ಬಗ್ಗೆ ಸರ್ಕಾರದವರು ಪ್ರತಿ ಗ್ರಾಮಕ್ಕೂ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿರುತ್ತಾರೆ. ರಾಜ್ಯದ ಬಹುತೇಕ ಹಳ್ಳಿಗಳು ಹಿಂದುಳಿದ ಪ್ರದೇಶಗಳಾಗಿವೆ. ಇಲ್ಲಿನ ರಸ್ತೆಗಳೋ ದೇವರಿಗೆ ಪ್ರೀತಿ. ಗುಂಡಿಗೊಟರುಗಳಿಂದ ಮೇಲೆದ್ದಿರುವ ಜಲ್ಲಿಕಲ್ಲುಗಳಿಂದ ಕೂಡಿರುವ ರಸ್ತೆಗಳ ಮೇಲೆ ಸಾರಿಗೆ ವ್ಯವಸ್ಥೆ ಏರ್ಪಡಿಸಿದ್ದಲ್ಲಿ ಸರ್ಕಾರವು ಅಪಾರ ನಷ್ಟ ಅನುಭವಿಸಬೇಕಾಗುತ್ತದೆ. ನಾನು ಈ ಹಿಂದೆಯೇ ಗ್ರಾಮಗಳ ರಸ್ತೆ ರಿಪೇರಿ ಬಗ್ಗೆ ತೀವ್ರ ಕ್ರಮ ಕೈಗೊಳ್ಳಲು ಆಗ್ರಹಪಡಿಸಿದ್ದಾಗ್ಯೂ ಸರ್ಕಾರದವರು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಸಾರಿಗೆ ವ್ಯವಸ್ಥೆಯು ರಾಜ್ಯದ ಪ್ರತಿ ಹಳ್ಳಿಗೂ ತಲುಪಬೇಕು. ಸರ್ಕಾರದವರು ಮೊದಲು ರಸ್ತೆ ರಿಪೇರಿ ಮಾಡಿಸಬೇಕೆಂದು ನಾನು ಒತ್ತಾಯಿಸುತ್ತೇನೆ. ಮಾನ್ಯರೇ, ನಿಮ್ಮ 19ನೇ ಜನವರಿ ಪತ್ರ ತಲುಪಿದೆ. ನಿಮ್ಮ ಪತ್ರದಲ್ಲಿ ನಾವು ನಿಮ್ಮ ಆದೇಶಾನುಸಾರ ನಿಮಗೆ ಸರಬರಾಜು ಮಾಡಿದ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಬೆಲೆಗಳಲ್ಲಿ ವ್ಯತ್ಯಾಸವಾಗಿರುವ ಬಗ್ಗೆ ನಿಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುತ್ತೀರಿ. ಕಳೆದ ವರ್ಷದ ನವೆಂಬರ್ 15ರಂದು ನಿಮ್ಮ ವಿಚಾರಣಾ ಪತ್ರಕ್ಕೆ ನಾವು ಪ್ರತ್ಯುತ್ತರಿಸುತ್ತಾ, ಆ ಪತ್ರದೊಡನೆ ಹಳೆ ಬೆಲೆಪಟ್ಟಿಯನ್ನು ಲಗತ್ತಿಸಿ ಡಿಸೆಂಬರ್ 1ರಿಂದ ಬೆಲೆ ಏರಿಕೆಯಾಗುವುದಿದ್ದು, ತಾವು ಸದರಿ ವಿವರಣಾ ಪತ್ರ ತಲುಪಿದ 15 ದಿನಗಳೊಳಗೆ ನಮಗೆ ಆದೇಶ ನೀಡಿದ್ದಲ್ಲಿ ನಾವು ಹಳೆ ದರದಲ್ಲೇ ತಮ್ಮ ಕೋರಿಕೆಯ ಸಾಮಗ್ರಿಗಳನ್ನು ಸರಬರಾಜು ಮಾಡುವುದಾಗಿ ತಿಳಿಸಿದ್ದೆವು. ಆದರೆ ನೀವು 2 ತಿಂಗಳ ನಂತರ ನಿಮ್ಮ ಆದೇಶವನ್ನು ನೀಡಿರುತ್ತೀರಿ. ಈಗ ಸರಬರಾಜು ಮಾಡಿದ ಮಾಲಿನ ಮೊಬಲಗನ್ನು 1 ವಾರದಲ್ಲಿ ತಪ್ಪದೆ ಪಾವತಿಸಲು ಕೋರುತ್ತೇವೆ. ಧನ್ಯವಾದಗಳೊಂದಿಗೆ, ತಮ್ಮ ವಿಶ್ವಾಸಿ.
ಮಾನ್ಯರೇ, ಕರ್ನಾಟಕ ಸರ್ಕಾರ ಕನ್ನಡವನ್ನು ಕಡ್ಡಾಯ ಆಡಳಿತ ಭಾಷೆಯೆಂದು ಘೋಷಿಸಿರುವುದರಿಂದ ನಮ್ಮ ಇಲಾಖೆಯ ಎಲ್ಲ ವ್ಯವಹಾರಗಳನ್ನು ಇನ್ನು ಮುಂದೆ ಕನ್ನಡದಲ್ಲಿಯೇ ನಡೆಸಬೇಕೆಂದು ತೀರ್ಮಾನಿಸಲಾಗಿದೆ. ಈ ದಿಸೆಯಲ್ಲಿ ನಾನು ನನ್ನ ಅಧೀನ ಅಧಿಕಾರಿಗಳಿಗೆ ಇನ್ನು ಮುಂದೆ ಕನ್ನಡದಲ್ಲಿಯೇ ವ್ಯವಹರಿಸಬೇಕೆಂದು ತಿಳಿಸಿರುತ್ತೇನೆ. ಅದಕ್ಕೆ ಉತ್ತರವಾಗಿ ಅವರು ಆಂಗ್ಲ ಭಾಷೆ ಪದಗಳಿಗೆ ಸರಿ ಸಮನಾದ ಕನ್ನಡ ಪದಗಳು ಗೊತ್ತಿಲ್ಲದೆ ಇರುವುದು ನಮಗೆ ಕಷ್ಟವಾಗಿದೆ ಮತ್ತು ಅದಕ್ಕಾಗಿ ಏನಾದರೂ ಸೂಕ್ತ ವ್ಯವಸ್ಥೆ ಮಾಡಬೇಕೆಂದು ಮನವಿಯನ್ನು ಸಲ್ಲಿಸಿದ್ದರು. ಆದುದರಿಂದ ತಾವು ದಯವಿಟ್ಟು ಕನ್ನಡದಲ್ಲಿ ಆಡಳಿತ ನಡೆಸಲು ಬೇಕಾದ ಎಲ್ಲ ಪುಸ್ತಕಗಳನ್ನು ಕಳುಹಿಸಿಕೊಡಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಎಲ್ಲ ಕಚೇರಿಗಳಿಗೂ ಪುಸ್ತಕಗಳನ್ನು ಕಳುಹಿಸಬೇಕಾಗಿರುವುದರಿಂದ ಪ್ರತಿಯೊಂದು ಪುಸ್ತಕವನ್ನು ತಲಾ 50 ಪ್ರತಿಗಳಂತೆ ಕಳುಹಿಸಿ. ತಮ್ಮ ವಿಶ್ವಾಸಿ. ಸ್ಟಾಪ್.